ಈಗ ಮಹಿಳಾ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಭವ್ಯ ಕೂಡ ಒಬ್ರು. ಭವ್ಯ ತಮ್ಮದೇ ಆಗಿರ್ತಕ್ಕಂಥ ಸಿಟ್ಟಿನ ಭಾವನೆಯನ್ನು ಹೊಂದಿರ್ತಾರೆ. ಅವಾಗ ಜಗಳವನ್ನು ಮಾಡ್ಕೊಂಡಿರ್ತಾರೆ, ಕಿರಿಕ್ ಮಾಡ್ಕೊಂಡಿದ್ದಾರೆ. ಭವ್ಯ ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಭವ್ಯ ಅವರು ನನಗೆ ಆ ಮನೆ ಒಳಗೆ ಮೊದಲು ಕನೆಕ್ಟ್ ಆಗಿದ್ದು ಅಂತ ಅಂದ್ರೆ ಭವ್ಯ ಅವರೇ. ನಾವಿಬ್ರೆ ಫಸ್ಟ್ ಮನೆ ಒಳಗೆ ಪ್ರವೇಶವನ್ನ ಮಾಡೋದು. ಅವ್ರ ಜೊತೆ ಚೆನ್ನಾಗಿತ್ತು. ಆಮೇಲೆ ನಾನು ಇನ್ನೊಂದು ತೊಂದರೆ ಏನು ಅಂತಂದ್ರೆ, ಇಲ್ಲಿ ನಾನು ಆ ಮನೆ ಒಳಗೆ ಇದ್ದಿದ್ದು ಕೇವಲ ಒಂದೇ ವಾರ. ಹಾಗಾಗಿ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಬೆರೆಯೋದಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಒಂದು ವಾರ ಬಹಳ ಕಡಿಮೆ ಸಮಯ. ಸೊ ಹಾಗಾಗಿ ಗೊತ್ತಿರೋ ಮಟ್ಟಿಗೆ ಆದ್ರೆ ಭವ್ಯ ಅವ್ರಿಗೂ ನನಗೂ ಒಂದು ಕನೆಕ್ಷನ್ ಆಯ್ತು. ಎಲ್ಲಿ ಅಂತ ಅಂದ್ರೆ, ನನಗೆ ಬೆಳಿಗ್ಗೆ 4:15 ಎದ್ದೇಳುವಂತಹ ಅಭ್ಯಾಸ. ಆ ಸಮಯದಲ್ಲಿ ಮನೆಯೊಳಗೆ ಆಗ್ತಾ ಇದ್ದಂಥ ಕೆಲವು ಆಕ್ಟಿವಿಟಿಗಳು, ಏನು ನಿಯಮ ಉಲ್ಲಂಘನೆ ಮಾಡುವಂಥ ಕೆಲವು ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಾಗ ನಾನು ಹೋಗಿ ಭವ್ಯನ ಎಬ್ಬಿಸ್ತಾ ಇದ್ದೆ. ಯಾಕೆ ಅಂತಂದ್ರೆ, ಭವ್ಯ ಸ್ವಲ್ಪ ತಪ್ಪು ಒಪ್ಪುಗಳನ್ನ ಕಟ್ಟುನಿಟ್ಟಾಗಿ ಹೇಳುವಂತಹ ವ್ಯಕ್ತಿ. ಸೊ ಹಾಗಾಗಿ ನಾನು ಹೋಗಿ ಅವ್ರನ್ನ ಪಾಪ 4:15 ಎಬ್ಬಿಸ್ತಾ ಇದ್ದೆ. ಭವ್ಯ ಎದ್ದೇಳು, ಅಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ನಾವು ಇದನ್ನ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅವ್ರನ್ನ ಎಬ್ಬಿಸಿದಾಗ ಪಾಪ ಒಂದ್ ದಿವಸನು ಮೇಡಮ್ ನಂಗೆ ನಿದ್ದೆ ಬರ್ತಾ ಇದೆ, ಗಾಢ ನಿದ್ದೆಯಲ್ಲಿ ಇದ್ದೀನಿ, ಎಬ್ಬಿಸ್ಬೇಡಿ ಅಂತ ಪಾಪ ಯಾವತ್ತೂ ಹೇಳಲೇ ಇಲ್ಲ. ಎದ್ದು ಬಂದು ಪಾಪ ಅದನ್ನೆಲ್ಲ ಆ ರೀತಿಯಾಗಿತ್ತು. ಭವ್ಯ ಅವರು ನನಗೆ ಆ ಮನೆ ಒಳಗೆ ಮೊದಲು ಕನೆಕ್ಟ್ ಆಗಿದ್ದು ಅಂತ ಅಂದ್ರೆ ಭವ್ಯ ಅವರೇ. ನಾವಿಬ್ರೆ ಫಸ್ಟ್ ಮನೆ ಒಳಗೆ ಪ್ರವೇಶವನ್ನ ಮಾಡೋದು. ಅವ್ರ ಜೊತೆ ಚೆನ್ನಾಗಿತ್ತು. ಆಮೇಲೆ ನಾನು ಇನ್ನೊಂದು ತೊಂದರೆ ಏನು ಅಂತಂದ್ರೆ, ಇಲ್ಲಿ ನಾನು ಆ ಮನೆ ಒಳಗೆ ಇದ್ದಿದ್ದು ಕೇವಲ ಒಂದೇ ವಾರ. ಹಾಗಾಗಿ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಬೆರೆಯೋದಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಒಂದು ವಾರ ಬಹಳ ಕಡಿಮೆ ಸಮಯ. ಸೊ ಹಾಗಾಗಿ ಗೊತ್ತಿರೋ ಮಟ್ಟಿಗೆ ಆದ್ರೆ ಭವ್ಯ ಅವ್ರಿಗೂ ನನಗೂ ಒಂದು ಕನೆಕ್ಷನ್ ಆಯ್ತು. ಎಲ್ಲಿ ಅಂತ ಅಂದ್ರೆ, ನನಗೆ ಬೆಳಿಗ್ಗೆ 4:15 ಎದ್ದೇಳುವಂತಹ ಅಭ್ಯಾಸ. ಆ ಸಮಯದಲ್ಲಿ ಮನೆಯೊಳಗೆ ಆಗ್ತಾ ಇದ್ದಂಥ ಕೆಲವು ಆಕ್ಟಿವಿಟಿಗಳು, ಏನು ನಿಯಮ ಉಲ್ಲಂಘನೆ ಮಾಡುವಂಥ ಕೆಲವು ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಾಗ ನಾನು ಹೋಗಿ ಭವ್ಯನ ಎಬ್ಬಿಸ್ತಾ ಇದ್ದೆ. ಯಾಕೆ ಅಂತಂದ್ರೆ, ಭವ್ಯ ಸ್ವಲ್ಪ ತಪ್ಪು ಒಪ್ಪುಗಳನ್ನ ಕಟ್ಟುನಿಟ್ಟಾಗಿ ಹೇಳುವಂತಹ ವ್ಯಕ್ತಿ. ಸೊ ಹಾಗಾಗಿ ನಾನು ಹೋಗಿ ಅವ್ರನ್ನ ಪಾಪ 4:15 ಎಬ್ಬಿಸ್ತಾ ಇದ್ದೆ. ಭವ್ಯ ಎದ್ದೇಳು, ಅಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ನಾವು ಇದನ್ನ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅವ್ರನ್ನ ಎಬ್ಬಿಸಿದಾಗ ಪಾಪ ಒಂದ್ ದಿವಸನು ಮೇಡಮ್ ನಂಗೆ ನಿದ್ದೆ ಬರ್ತಾ ಇದೆ, ಗಾಢ ನಿದ್ದೆಯಲ್ಲಿ ಇದ್ದೀನಿ, ಎಬ್ಬಿಸ್ಬೇಡಿ ಅಂತ ಪಾಪ ಯಾವತ್ತೂ ಹೇಳಲೇ ಇಲ್ಲ. ಎದ್ದು ಬಂದು ಪಾಪ ಅದನ್ನೆಲ್ಲ ಆ ರೀತಿಯಾಗಿತ್ತು.